ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತಿನ ರೆಸಿಪಿ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಕಸ್ಟರ್ಡ್. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಅಂದಾಗೆಲ್ಲ ನಾನು ಸಹಜವಾಗಿ ಮನೆ ಒಳಗೆ ಯಾವ ಫ್ರೂಟ್ಸ್ ಇರ್ತಾವಲ್ಲ, ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ತೊಗೊಂಡು ಈ ಒಂದು ಕಸ್ಟರ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕಸ್ಟರ್ಡ್ ಅಂದರೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ಮಕ್ಕಳಿಗಾಗಿ ಮಾಡ್ಲಿಕತ್ತೀವಿ ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡಬೇಕು ಅಂಥೇಳಿ ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲನ ಹಾಕಿ ಕಸ್ಟರ್ಡನ್ನು ಪ್ರಿಪೇರ್ ಮಾಡ್ಲಿಕತ್ತೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿನಿ. ಹಾಲು ಸರಿಯಾಗಿ ಬಿಸಿಯಾದ ಮೇಲೆ 1/2 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ತೀರಿ. ಈಗ ಬೆಲ್ಲದ ಪುಡಿ ಹಾಲು ಒಳಗೆ ಸರಿಯಾಗಿ ಕರಗಬೇಕು. ಕರಗುವರೆಗೂ ಅದನ್ನು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ಕೋತಾ ಇರ್ರಿ. ಬೆಲ್ಲದ ಪುಡಿ ಹಾಲು ಒಳಗೆ ಕರಗಿದ ಮೇಲೆ ಅದರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ, ಬಟ್ ಹಾಲೇನು ಕೆಡೋದಿಲ್ಲ. ಈಗ 1/2 ಕಪ್ ಹಾಲು ಒಳಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋರಿ. ಎಲ್ಲೂ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಅದು ಸರಿಯಾಗಿ ಮಿಕ್ಸ್ ಆದ ಮೇಲೆ ಅದನ್ನು ಹಾಲು ಒಳಗೆ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತ ಇರಬೇಕು. ಸೊ ಇದರ ಕನ್ಸಿಸ್ಟೆನ್ಸಿ ನಿಮ್ಗೆ ಸ್ಟಿರ್ ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗತ್ತೆ. ಒಂದು 2 to 3 ಮಿನಿಟ್ಸ್ ಇದನ್ನು ಸ್ಟಿರ್ ಮಾಡಿದರೆ ಸಾಕು, ನಮ್ಮ ಕಸ್ಟರ್ಡ್ ರೆಡಿ ಆಗ್ತದೆ. ನಾನಿಲ್ಲಿ ಟೇಸ್ಟಿಗೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ಕೊಳ್ಳಿಕತ್ತೀನಿ. ನಿಮ್ಮ ಹತ್ರ ಇದ್ದರೆ ಇದನ್ನು ಆ್ಯಡ್ ಮಾಡ್ಕೋಬೋದು, ಇದು ಆಪ್ಷನಲ್. ಈಗ ಇದು 2 to 3 ಮಿನಿಟ್ಸ್ ಆಗ್ಯದ. ಸೊ ಕಸ್ಟರ್ಡ್ ಕನ್ಸಿಸ್ಟೆನ್ಸಿ ನೋಡಿದರೆ ಆಗಿದ್ದು ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡಿ ಇದನ್ನು ರೂಮ್ ಟೆಂಪ್ರೇಚರ್ ಬರೋವರೆಗೂ ಹಾಗೆ ಇಟ್ಟಿರ್ತೀನಿ. ಇದು ಆರಿದ ಮೇಲೆ ಅಥವಾ ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತದೆ. ಅದಕ್ಕೆ ನೀವು ಸ್ಟೋವ್ ಮೇಲೆ ಇಟ್ಟಾಗ ಇದನ್ನು ಭಾಳ ಗಟ್ಟಿಯಾಗುವವರೆಗೂ ಇಡಬೇಡ್ರಿ. ಸ್ವಲ್ಪ ತಿಳಿಯಾಗಿದ್ದಾಗನೇ ಸ್ಟೋವನ್ನು ಆಫ್ ಮಾಡ್ಕೊಂಡು ಬಿಡ್ರಿ. ಸೊ ನಾನು ಇದನ್ನು ಈಗ 2 ಅವರ್ಸು ರೆಫ್ರಿಜ್ರೇಟ್ ಮಾಡ್ಲಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ನನ್ನ ರೆಸಿಪೀಸ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನನ್ನ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ 2 ಗಂಟೆ ಆದಮೇಲೆ ನಾನು ಇದನ್ನು ಇನ್ನೊಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡಲಿರ್ತೀನಿ. ಈಗ ನಿಮಗಿಷ್ಟ ಇರೋ ಹಣ್ಣುಗಳನ್ನು ಇದರೊಳಗೆ ಆ್ಯಡ್ ಮಾಡ್ಕೊರಿ. ನಾನಿಲ್ಲಿ ಫಸ್ಟಿಗೆ ಆ್ಯಪಲ್, ಬನಾನಾ, ಸೀತಾಫಲ್ ಮತ್ತು ದಾಳಿಂಬ್ರಿನ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನಾನಿಲ್ಲಿ ಇದನ್ನು ನನ್ನ ಮಗಳಿಗೆ ಕೊಡೋದ್ರಿಂದ ಡ್ರೈ ಫ್ರೂಟ್ಸ್ ಆಗಿರುವಂಥ ಆಲ್ಮಂಡ್ಸ್, ಕ್ಯಾಶ್ಯೂ ಮತ್ತು ಪಿಸ್ತಾನ ಎಲ್ಲನೂ ಈ ರೀತಿಯಾಗಿ ಒಂದು ಸರಿ ಹೆರ್ಕೊಂಡು ಅದ್ರ ಮೇಲೆ ಟಾಪಿಂಗ್ಸ್ ಥರ ಮಾಡಿ ಅವಳಿಗೆ ಕೊಡ್ತೀನಿ. ನೀವು ನಿಮ್ಮ ಮನೆ ಒಳಗೆ ಸಣ್ಣ ಮಕ್ಕಳಿದ್ರೆ ಈ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ನಮ್ಮ ಕಸ್ಟರ್ಡ್ ಈಗ ರೆಡಿ ಆಗ್ಯದ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಅಂತ. ಈ ಕಸ್ಟರ್ಡ್ ಒಳಗೆ ಸಕ್ಕರೆ ಬದಲು ಬೆಲ್ಲ ಹಾಕಿರುವುದರಿಂದ ಇದನ್ನು ಶುಗರ್ ಇರೋರು ಸಹ ಚಿಂತೆ ಬಿಟ್ಟು ಆರಾಮಾಗಿ ತಿನ್ಬೋದು. ಈ ಕೂಲ್ ಆ್ಯಂಡ್ ಹೆಲ್ದಿ ಡೆಸರ್ಟನ್ನು ನಿಮ್ಮ ಡೇ ಒಳಗೆ ನೀವು ಯಾವಾಗ ಬೇಕಾದರೂ ಎಂಜಾಯ್ ಮಾಡ್ಬೋದು.